ಈ ಅಧ್ಯಾಯವನ್ನ ಇಲ್ಲಿ ಬರುವಂತ ಕೆಲವು ಶ್ಲೋಕಗಳನ್ನ ಎಲ್ಲರೂ ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ನೀವು ಇಲ್ಲಿ ತನಕ ಎಲ್ಲ ಗಮನ ಇಟ್ಟು ಏಕಾಗ್ರತೆಯಿಂದ ಕೇಳಿದ್ದೀರಿ, ಆದರೂ ಮನುಷ್ಯನನ್ನ ಕಾಡುವಂತ ಸಮಸ್ಯೆಗಳಿಗೆ ಇದು ಒಂದು ಒಂದು ಉತ್ತರ. ಆ ಪ್ರಶ್ನೆಯನ್ನ ಮನುಕುಲದ ಪ್ರತಿನಿಧಿಯಾಗಿ ಧರ್ಮರಾಜ ಇಟ್ಟ, ಅದಕ್ಕೆ ಉತ್ತರ ಅವರು ಕೊಟ್ಟರು. ಆ ಒಂದು ಈ ಕಥೆಯನ್ನ ಸ್ವಲ್ಪ ಗಮನ ಇಟ್ಟು ಕೇಳಬೇಕು. ಯುಧಿಷ್ಠಿರ ವಾಚ ನವೈ ನಿರ್ಗುಣಮಾತ್ಮಾನಂ ಮನ್ಯೇ ದೇವರ್ಷಿ ಸತ್ತಮ. ನೀವು ಮಹಾತ್ಮರಿದ್ದೀರಿ, ನನಗೊಂದು ಸಂಶಯ ಇದೆ. ಏನಂದ್ರೆ, ನಾನು ನಿರ್ಗುಣಿ ಅಲ್ಲ, ಬೇಕಾದಷ್ಟು ಸದ್ಗುಣಶಾಲಿಯಾಗಿದ್ದೇನೆ, ತಪಸ್ಸು ಮಾಡಿದ್ದೇನೆ, ಸಜ್ಜನನಾಗಿದ್ದೇನೆ. ತಥಾಪಿ ದುಃಖ ಸಂತಪ್ತ ಯಥಾ ನಾನ್ಯೋ ಮಹೀಪತಿ. ನಾನಿಷ್ಟು ಸದ್ಗುಣಶಾಲಿ ಹೌದು, ಸಜ್ಜನ ಹೌದು, ಯಾರಿಗೂ ತೊಂದರೆ ಕೊಟ್ಟವನಲ್ಲ. ಆದರೆ ನನಗೆ ಇಷ್ಟ ಯಾಕೆ ದುಃಖ ಬಂತು ಈ ಜೀವಮಾನದಲ್ಲಿ? ಯಥಾ ನಾನ್ಯೋ ಮಹೀಪತಿ. ನನಗೆ ಬಂದಷ್ಟು ದುಃಖ ಯಾರಿಗೂ ಬಂದೇ ಇಲ್ಲ. ನನ್ನಂತೆ ದುಃಖಕ್ಕೀಡಾದಂತಹ ವ್ಯಕ್ತಿ ಈ ಜಗತ್ತಿನಲ್ಲಿ ಬೇರೆ ಯಾರೂ ಇಲ್ಲ ಅಂತ ಕಾಣಿಸ್ತದೆ. ಇದು ಒಂದು ವೈಪರೀತ್ಯ. ಮತ್ತೊಂದು ಏನು ಅಂತಂದ್ರೆ, ಒಂದ್ ಕಡೆ ನಾನು, ಮತ್ತೊಂದು ಕಡೆ ದುರ್ಯೋಧನಾದಿಗಳು. ಅವರು ನನ್ನಂತೆ ಸದ್ಗುಣಿಗಳಲ್ಲ. ಪರಾಂಶ ನಿರ್ಗುಣಾನ್ಮನ್ಯೆ, ಅವರು ದುರ್ಗುಣರು. ಹಾಗೆ ಧರ್ಮದಲ್ಲಿ ಆಸಕ್ತರಾದವರು ಅಲ್ಲ, ಸ್ವಾರ್ಥಿಗಳು. ಆದರೆ ವೃದ್ಧಂತೆ ಕೇನ ಹೇತುನ, ಅವರಿಗೆ ಮಾತ್ರ ನಿತ್ಯವಾದ ಸಮೃದ್ಧಿ, ಸುಖ, ಸಂತೋಷ. ಇದಕ್ಕೇನು ಕಾರಣ? ಅವರ ವೈಭವಕ್ಕೆ ಕಾರಣ ಇಲ್ಲ. ಅವರು ದುರ್ಗುಣಿಗಳು, ಸ್ವಾರ್ಥಿಗಳು, ಮಾಡಬೇಕಾದ ಧರ್ಮಾಚರಣೆ ಇಲ್ಲ, ಆದರೆ ಸುಖ ಸಮೃದ್ಧಿ ಇದೆ. ನನಗೆ ಕಾರಣ ಇದೆ, ಅಂದ್ರೆ ಧರ್ಮಾಚರಣೆ ಇದೆ, ಸದ್ಗುಣ ಪರಿಪೂರ್ಣವಾದಂತಹ ವ್ಯಕ್ತಿತ್ವ ಇದೆ, ಆದರೆ ಅದರಿಂದ ಸಿಗಬೇಕಾದಂಥ ಸುಖ ಸಮೃದ್ಧಿ ನನಗೆ ಸಿಗ್ತಿಲ್ಲ. ಮತ್ತೆ ನನಗೆ ಈ ಜಗತ್ತಿನಲ್ಲಿ ಬೇರೆ ಯಾರಿಗೂ ಬರದೇ ಇರುವಂಥ ದೊಡ್ಡ ದುಃಖ ಬಂದೊದಗಿದೆ. ಇಷ್ಟನ್ನೆಲ್ಲ ಅವನು ಹೇಳಿದ. ಅವರು ಮುಂದೆ ಏನು ಉತ್ತರ ಕೊಟ್ಟರು? ಅದೇನಲ್ಲ, ಅಧರ್ಮ ಕಾರ್ಯವನ್ನು ಯಾರು ಮಾಡ್ತಿರ್ತಾರೆ ಅವರಿಗೆ ಈಗ ಒಂದಿಷ್ಟು ಸುಖ ಸಿಗ್ತದೆ, ಮುಂದೆ ಕಾಲಾಂತರದಲ್ಲಿ ಅವರಿಗೆ ದುಃಖ ಕಾದಿದೆ. ನಿಮಗೆ ಈಗ ದುಃಖ ಕಾದಿದ್ರು ಕೂಡ ಕಾಲಾಂತರದಲ್ಲಿ ಸುಖ ಕಾದಿದೆ ಅಂತ ಅವರು ಅದಕ್ಕೊಂದು ವಿಸ್ತಾರವಾದ ಉತ್ತರ ಹೇಳಿದರು. ವರ್ಧತ್ಯಧರ್ಮೇಣ ನರಹ ತಥೋ ಭದ್ರಾಣಿ ಪಶ್ಯತಿ ತತಃ ಸಪತ್ನಾಂಜಯತಿ ಸಮೂಲಸ್ತು ವಿನಶ್ಯತಿ. ಅಧರ್ಮ ಕಾರ್ಯ ಮಾಡ್ತಾನೆ ಮನುಷ್ಯ, ಪ್ರಾರಂಭದಲ್ಲಿ ಅಭಿವೃದ್ಧಿ. ಯಾಕಂದ್ರೆ ಅವನಿಗೆ ಆ ಅಧರ್ಮ ಮಾಡಿದ್ರ ಪರಿಣಾಮವಾಗಿ ಒಮ್ಮೆಲೆ ದುಃಖ ದುಷ್ಪರಿಣಾಮ ಆಗಿಬಿಟ್ರೆ ನಾನು ಮಾಡಿದ ತಪ್ಪು ಅಂತ ತಿಳ್ಕೊಂಡು ಆತ ಹಿಂದಿರಿದು ಬಿಡ್ತಾನೆ. ಅದು ಹಾಗಾಗಬಾರ್ದು. ನಿಸರ್ಗದ ದೇವದ ವ್ಯವಸ್ಥೆ ಏನಿದೆ ಅಂತಂದ್ರೆ, ತಾನು ಅಧರ್ಮ ಮಾಡಿದ್ರ ಫಲವಾಗಿ ಅವನಿಗೆ ಇಷ್ಟೆಲ್ಲ ಒಳ್ಳೇದಾಯ್ತು ನನಗೆ, ಅದರಿಂದ ನಾನು ಮಾಡಿದ್ದು ಸರಿಯಾಗೇ ಇದೆ ಅನ್ನೋ ಭ್ರಾಂತಿ ಬರಬೇಕು. ಬಂದು ಆ ಮಾರ್ಗದಲ್ಲಿ ಆತ ಮುಂದುವರಿಯುವಂತಾಗಬೇಕು, ಒಳ್ಳೇದಾಗಬೇಕು, ಶತ್ರುಗಳನ್ನು ಗೆಲ್ಲಬೇಕು. ಕೊನೆಗೆ ಸಮೂಲಸ್ತು ವಿನಶ್ಯತಿ. ಪತ್ನಿ, ಪುತ್ರ, ಬಂಧು ಬಾಂಧವರ ಸಮೇತನಾಗಿ ಹೇಳ ಹೆಸರಿಲ್ಲದಂತೆ ಆತ ನಾಶ ಆಗಿ ಹೋಗಬೇಕು. ಅಧರ್ಮಾಚರಣೆಯಿಂದ ತಾತ್ಕಾಲಿಕವಾಗಿ ಅಭಿವೃದ್ಧಿ ಹೊಂದಿ ಕೊನೆಗೊಂದು ದಿವಸ ಸಮೂಲವಾಗಿ ಹಾಳಾಗಿ ಹೋದಂತ ಅನೇಕ ದೈತ್ಯ ದಾನವರನ್ನು ನಾನು ನೋಡಿದ್ದೀನಿ ಅಂದ್ರೆ ಅವರು. ನಿನಗೆ ಗೊತ್ತಿಲ್ಲದೆ ಇರ್ಬೋದು, ನೀನು ನನ್ನ ಎದುರಿಗೆ ಸಣ್ಣವನು, ಅದನ್ನ ಅವ್ರು ಹೇಳಲಿಲ್ಲ, ಆದ್ರೆ ಅದನ್ನ ಅವ್ರು ಹೇಳಿದ್ರು. ಆ ಒಂದು ಮಾತಿನ ಧ್ವನಿ ಹಾಕಿದೆ. ಅನೇಕ ದೈತ್ಯ ದಾನವರನ್ನು ನಾನು ನೋಡಿದ್ದೇನೆ, ಅಧರ್ಮದ ಫಲ ಉಂಡವರನ್ನ. ಮತ್ತೆ ಕೃತಯುಗದಲ್ಲಿ, ತ್ರೇತಾಯುಗದಲ್ಲಿ ದೇವತೆಗಳು ಧರ್ಮನಿಷ್ಠರಾಗಿದ್ದರು. ಆ ದೇವತೆಗಳು ಆ ಪುಣ್ಯದ ಫಲವಾಗಿ ಕೊನೆಗಾದರೂ ಒಂದು ದಿವಸ ಸತ್ಪರಿಣಾಮವನ್ನ, ಸತ್ಫಲವನ್ನ, ಸದ್ಗತಿಯನ್ನು ಅನುಭವಿಸಿದ್ದನ್ನು ನೋಡಿದ್ದೇನೆ. ದರ್ಪದಿಂದ ಅಂದ್ರೆ ದುರಹಂಕಾರದಿಂದ ನನಗೆ ಸಮಾನ ಯಾರು ಅಂತ ಒಂದು ದರ್ಪದಿಂದ ಅಭಿಮಾನ ಮನುಷ್ಯನಿಗೆ, ತಾನು ಮಾಡಿದ್ದೆಲ್ಲವೂ ಸರಿ ಅಂತ ಕಾಣ್ಲಿಕ್ಕೆ ಪ್ರಾರಂಭ ಆಗ್ತದೆ. ಕೊನೆಗೆ ಕ್ರೋಧ, ಇದೆಲ್ಲ ದೈತ್ಯರಿಗೆ ಬಂದದ್ದೇ. ಕ್ರೋಧದಿಂದ ಮನುಷ್ಯ ಸದ್ಗುಣಗಳನ್ನು ಕಳ್ಕೋತಾನೆ, ನಾಚಿಕೆಯನ್ನು ಕಳ್ಕೋತಾನೆ. ಕ್ರೋಧಾತ್ ಅಹ್ರೀಹಿ ತಥೋ ಅಲಜ್ಜ. ಸಿಟ್ಟಿನಿಂದ ಹ್ರೀ ಅದು ಹೊರಟು ಹೋಗ್ತದೆ, ಆಮೇಲೆ ಹ್ರೀ ಹೊರಟು ಹೋದ್ರೆ ಲಜ್ಜಾನೂ ಹೊರಟು ಹೋಗ್ತದೆ. ವೃತ್ತಂ ತೇಷಾಂ ತಥೋ ಅನಶತ್. ಕೊನೆಗೇನಾಗ್ತದೆ ಅಂದ್ರೆ, ಒಂದು ನಡವಳಿಕೆ, ಮನುಷ್ಯ ಹೇಗಿರಬೇಕು, ಧಾರ್ಮಿಕ ನಡವಳಿಕೆ ಹೇಗಿರಬೇಕು, ಆ ನಡವಳಿಕೆನೂ ಕೊನೆಗೆ ಹಾಳಾಗಿ ಹೋಗ್ತದೆ. ಇಲ್ಲಿ ಹ್ರೀ ಮತ್ತು ಲಜ್ಜಾ ಅಂತ ಎರಡು ಶಬ್ದಗಳಿವೆ. ಸಿಟ್ಟಿನಿಂದ ಆ ಹ್ರೀ ಹೊರಟು ಹೋಗ್ತದೆ, ಹ್ರೀ ಹೊರಟು ಹೋದ್ರೆ ಲಜ್ಜಾನೂ ಹೊರಟು ಹೋಗ್ತದೆ. ಈಗಿನ ಕೋಶಗಳ ಪ್ರಕಾರ ಹ್ರೀ ಅಂದ್ರು, ಲಜ್ಜಾ ಅಂದ್ರು, ತ್ರಪ ಅಂದ್ರು, ವ್ರೀಡ ಅಂದ್ರು ಒಂದೇ. ಆದ್ರಿಂದ ಕ್ರೋಧದಿಂದ ಹ್ರೀ ಹೊರಟು ಹೋಗ್ತದೆ, ಲಜ್ಜನೂ ಹೊರಟು ಹೋಗ್ತದೆ ಅಂದ್ರೆ ಈ ಎರಡು ಮಾತುಗಳಿಗೆ ಅರ್ಥ ಏನು? ಇಲ್ಲಿ ವ್ಯಾಖ್ಯಾನದಲ್ಲಿ ಹಾಗೆಲ್ಲೂ ಸ್ಪಷ್ಟವಾಗಿ ಕಾಣಿಸೋದಿಲ್ಲ. ಆದ್ರೂ ನಂದೊಂದು ಅಭಿಪ್ರಾಯ ಹೇಳ್ತೀನಿ. ಲಜ್ಜಾ ಅಂದ್ರೆ ಇನ್ನೊಬ್ರು ಏನಂತಾರೋ
ನಾನು ತಪ್ಪು ಮಾಡಿದಾಗ ಇನ್ನೊಬ್ರು ನನ್ನ ಬಗ್ಗೆ ಏನು ಅನ್ಕೋತಾರೋ ಅನ್ನುವಂಥ ಒಂದು ಭಾವನೆ ಲಜ್ಜಾ. ಇನ್ನೊಬ್ರು ಏನು ಅನ್ಕೊಳ್ಳಿ ಬಿಡ್ಲಿ, ನನ್ನ ಬಗ್ಗೆ ನನಗೇ ನಾಚಿಕೆ ಆಗಬೇಕಲ್ಲ, ಅದು ಹೀಗೆ ಕೆಟ್ಟ ಕೆಲಸವನ್ನು ಮಾಡೋದ್ರಲ್ಲಿ ಸ್ವತಃ ಹಿಂಜರಿಕೆ, ಬೇರೆ ಯಾರು ನೋಡ್ಲಿ ಬಿಡ್ಲಿ, ಸ್ವತಃ ಹಿಂಜರಿಕೆ ಏನಿದೆ ಅದನ್ನು ಅನ್ಬೇಕು. ಮತ್ತೆ ಇನ್ನೊಬ್ರು ಏನು ಅನ್ಕೋತಾರೋ, ಇನ್ನೊಬ್ಬರ ಕಡೆಯಿಂದ ನಾನು ನಾಚಿಕೆಗೆ ಈಡಾಗಬೇಕಾಗ್ತದಲ್ಲ, ಸೀತು ಅನ್ಸ್ಕೋಬೇಕಾಗ್ತದಲ್ಲ ಅನ್ನುವಂಥ ಭಾವನೆ ಏನಿದೆ ಅದು ಲಜ್ಜಾ. ಮನುಷ್ಯ ಸಿಟ್ಟಿಗೆ ಅಡಿಯಾಳಾಗಿಬಿಟ್ರೆ ತನ್ನ ಬಗ್ಗೆ ತನಗೇ ನಾಚಿಕೆ ಆಗೋದಿಲ್ಲ. ತನ್ನ ಬಗ್ಗೆ ತನಗೇ ನಾಚಿಕೆ ಆಗದೇ ಇದ್ರೆ ಇನ್ನು ಉಳಿದವ್ರು ಏನು ಅಂದ್ರೇನು ಬಿಟ್ರೇನು ಅನ್ನುವಂಥ ಭಾವನೆ ಬರಬಹುದು. ಕೊನೆಗೆ ಆತನ ನಡವಳಿಕೆ, ಆತನ ಶೀಲವೇ ಹಾಳಾಗಿ ಹೋಗ್ತದೆ. ಅಲಜ್ಜಾನ್ ಗತಹರೀಕಾನ್ ಹೀನವೃತ್ತಾನ್ ಅಥ ಅವೃತಾನ್ ಕ್ಷಮಾ ಲಕ್ಷ್ಮೀ ಸ್ವಧರ್ಮಶ್ಚ ನ ಚಿರಾತ್ ಪ್ರಜಹುಸ್ತತಃ. ನಡವಳಿಕೆ ಹೋಯ್ತು, ಹೋಯ್ತು, ಲಜ್ಜಾ ಹೋಯ್ತು, ವ್ಯಕ್ತಿತ್ವಕ್ಕೆ ತೂತು ಬಿತ್ತು ಅಂದ್ರೆ ಅವರಿಗೆ ಲಕ್ಷ್ಮೀದೇವಿ ಅವರನ್ನು ಬಿಟ್ಟು ಹೋಗ್ತಾಳೆ, ಅಲಕ್ಷ್ಮಿ ಬಂದು ಸೇರ್ಕೋತಾಳೆ, ಅವರಲ್ಲಿ ಕಲಿಯೂ ಬಂದು ಸೇರ್ಕೋತಾನೆ. ತಾನ್ ಅಲಕ್ಷ್ಮೀ ಸಮಾವಿಷ್ಟಾನ್ ದರ್ಪೋಪಹತ ಚೇತಸಃ ದೈತ್ಯೇಯಾನ್ ದಾನವಾಂಶ್ಚೈವ ಕಲಿರಪ್ಯಾವಿಷತ್ತತಃ. ಕೊನೆಗೆ ಕಲಿಯೂ ಬಂದು ಸೇರ್ಕೋತಾನೆ. ಪೂರ್ಣವಾಗಿ ಹಾಳಾಗಿ ಹೋಗಿದ್ರು ಆ ದೈತ್ಯರೆಲ್ಲ, ಹಿಂದೆ ಹಾಳಾಗಿ ಹೋಗಿದ್ದನ್ನು ನಾನು ನೋಡಿದ್ದೇನೆ. ದೇವಾಸ್ತು ಸಾಗರಾಂಶ್ಚೈವ ಸರಿತಶ್ಚ ಸರಾಂಸಿ ಚ ಅಭ್ಯಗಚ್ಚನ್ ಧರ್ಮಶೀಲಾ ಪುಣ್ಯಾನಿ ಆಯತನಾನಿ ಚ. ಇದಕ್ಕೆ ವಿರುದ್ಧವಾಗಿ ದೇವತೆಗಳು ದೊಡ್ಡ ಪ್ರಮಾಣದಲ್ಲಿ ಪುಣ್ಯ ಕಾರ್ಯಗಳನ್ನು ಮಾಡಿದರು. ಆರಂಭದಲ್ಲಿ ತೊಂದರೆಗೊಳಗಾದರೂ ಕೂಡ ದೈತ್ಯ ದಾನವರು ದಾಳಿಗೊಳಗಾದರು, ಅವಮಾನಕ್ಕೊಳಗಾದರು. ಆದರೆ ಕೊನೆಗೆ ಅಮಿತವಾದ ಶ್ರೇಯಸ್ಸನ್ನು ಪಡ್ಕೊಂಡ್ರು. ನಿನಗೆ ಬಂದೋದಿರುವಂಥ ದುಃಖವನ್ನ ಮನಸ್ಸಿಗೆ ತಂದ್ಕೋಬೇಡ. ಈ ತಮ್ಮಂದ್ರ ಜೊತೆ ತೀರ್ಥಯಾತ್ರೆ ಮಾಡು. ನಿನಗೆ ಆ ತೀರ್ಥಯಾತ್ರಾ ಸಂದರ್ಭದಲ್ಲಿ ಅನೇಕ ದೇವಾಲಯಗಳು, ಮಹಾತ್ಮರ ದರ್ಶನ ಆಗ್ತದೆ. ಬುದ್ಧಿಯನ್ನು ಶುದ್ಧ ಮಾಡುವಂಥ ಪ್ರವಚನ ಅದು ನಿನಗೆ ದೊರೆಯುತ್ತದೆ. ನೃಗ, ಔಶೀನರ, ಭಗ, ವಸುಮಾನ್, ಗಯ, ಪುರೂರವಸ್ ಇವರೆಲ್ಲ ತಪಸ್ಸು ಮಾಡ್ತಾನೆ ತೀರ್ಥಯಾತ್ರೆ ಮಾಡ್ತಾ ಏನೊಂದು ಮಹಾಫಲವನ್ನು ಪಡ್ಕೊಂಡ್ರು. ಮುಚುಕುಂದ ಮಾಂಧಾತಾದಿಗಳು ಹೇಗೆ ಈ ಜಗತ್ತಿನಲ್ಲಿ ವಿಜೃಂಭಿಸಿದ್ರು, ಅದರಂತೆ ನೀನು ಕೂಡ ಮುಂದೆ ಮೆರೆಯುವವನಿದ್ದಿ, ನಿನಗೆ ಕಲ್ಯಾಣ ಆಗೋದಿದೆ. ಆದರೆ ಧೃತರಾಷ್ಟ್ರನ ಮಕ್ಕಳು ಹಾಳಾಗಿ ಹೋಗೋರಿದ್ದಾರೆ ಅಂತ ಒಂದು ಭರವಸೆ ಕೊಟ್ಟರು ಅವರು. ಇದು ನೋಡ್ರಿ, ಈಗೊಂದು 10-15 ಅಧ್ಯಾಯಗಳ ಹಿಂದೆನೆ ನಳೋಪಾಖ್ಯಾನ ಪ್ರಾರಂಭ ಆಗಿದ್ದು ಹೀಗೆ ಪ್ರಾರಂಭ ಆಗಿತ್ತು. ನನ್ನಷ್ಟು ದುಃಖಿ ಈ ಜಗತ್ತಿನಲ್ಲಿ ಯಾರೂ ಇಲ್ಲ ಅಂತ ಶುರು ಮಾಡಿದ್ದ ಅವನು. ಆವಾಗ ಅವರು ನಿನಗೇನಾಗಿದೆಪ್ಪ, ನಿನಗೇನಾಗಿದೆ ಧಾಡಿ ಅಂತ ಕೇಳಿದ್ರು. ಈ ಬೆಂಗಳೂರಿನ ಭಾಗದವರಿಗೆ ಧಾಡಿ ಅಂದ್ರೆ ಏನಂತ ಗೊತ್ತಾಗ್ಲಿಕ್ಕಿಲ್ಲ. ಧಾಡಿ ಅಂದ್ರೆ ನಿನಗೇನು ಬಂದಿದೆ ದೊಡ್ಡ ರೋಗ, ಅದೇ ಅವ್ರು ದೊಡ್ಡ ರೋಗ ಅಂತಾರೆ, ನಾವು ಧಾಡಿ ಅಂತಂತೀವಿ. ನಿನಗೆ 4 ಜನ ಬಲಿಷ್ಠರಾದ ತಮ್ಮಂದ್ರಿದ್ದಾರೆ, ಧರ್ಮಪತ್ನಿ ಜೊತೆಗಿದ್ದಾಳೆ, ನಿನಗೆ ಉಪದೇಶ ಮಾಡಲಿಕ್ಕೆ ಧೌಮ್ಯರಂತ ಮಹಾಗುರು ಇದ್ದಾರೆ, ನೆನೆಸ್ಕೊಂಡಾಗ ಬರಲಿಕ್ಕೆ ವೇದವ್ಯಾಸರಿದ್ದಾರೆ, ಪ್ರೀತಿಯಿಂದ ಬರುವಂಥ ನಾರದರಿದ್ದಾರೆ. ಅರಣ್ಯದಲ್ಲಿದ್ದರೂ ಕೂಡ ಮಹಾರಾಜನಂತೆ ನಿತ್ಯ ಅನೇಕ ಸಾವಿರಾರು ಮಂದಿಗೆ ಅನ್ನದಾನ ಮಾಡ್ತಾ ಸತ್ಕಥಾ ಕಾಲಕ್ಷೇಪ ಮಾಡ್ತಾ ಬದುಕಿದ್ದಿ. ನಿನಗೇನಾಗಿದೆ? ನಿನಗಿಂತ ಹೆಚ್ಚು ಕಷ್ಟಪಟ್ಟಂತ ನಳ ಮಹಾರಾಜನ ಕಥೆಯನ್ನು ಕೇಳು. ಅವನಿಗೆ ಬೆಂಬಲ ಕೊಡ್ಲಿಕ್ಕೆ ತಮ್ಮಂದಿರಲಿಲ್ಲ, ಪತ್ನಿಯನ್ನು ಬಿಡೋ ಪ್ರಸಂಗ ಬಂತು. ನಿನಗಿಂತ ಹೆಚ್ಚು ಅವಮಾನ ಅವನಿಗಾಯ್ತು, ಶರೀರವೆಲ್ಲ ಕುರೂಪ ಆಗಿ ಹೋಯ್ತು ಅಂತ ಅವನ ಕಥೆ ಹೇಳಿದ್ರು. ನಿನಗಿಂತ ಕಷ್ಟಪಟ್ಟಂತ ಅನೇಕ ಜನರಿದ್ದಾರೆ, ಅದರಲ್ಲಿ ಒಬ್ಬ ಆ ನಳ ಮಹಾರಾಜ, ಮತ್ತೊಬ್ಬ ಹರಿಶ್ಚಂದ್ರ ಅಂತ ಅವನ ಬಗ್ಗೆನೂ ಸ್ವಲ್ಪ ಕಥೆ ಹೇಳಿದ್ರಲ್ಲಿ. ಈಗ ಮತ್ತೆ ಅದೇ ಮಾತು ಕೇಳ್ತಾನೆ, ನನ್ನಷ್ಟು ದುಃಖಪಟ್ಟವ್ರು ಯಾರೂ ಇಲ್ಲ. ಇದು ಮನುಷ್ಯನ ಸ್ವಭಾವ. ಧರ್ಮರಾಜ ಅಂತಂದ್ರೆ, ಯುಧಿಷ್ಠಿರ ಅಂತಂದ್ರೆ ಮೂಲ ರೂಪದಲ್ಲಿ ನ್ಯಾಯ ಅನ್ಯಾಯ, ನೀತಿ ಅನೀತಿ, ಧರ್ಮ ಅಧರ್ಮಗಳನ್ನು ತೂಗಿ ನೋಡಿ ಜನರಿಗೆ ಶಿಕ್ಷೆ ಕೊಡಬೇಕಾದವನು. ಅಂದ್ರೆ ಯಾವ ಅಧರ್ಮ ಮಾಡಿದ್ರೆ ಮನುಷ್ಯನಿಗೆ ಏನು ದುರ್ಗತಿ ಆದೀತು, ಯಾವ ಧರ್ಮ ಮಾಡಿದ್ರೆ ಏನು ಸದ್ಗತಿ ಆದೀತು ಅನ್ನೋದ್ರಲ್ಲ ಆತ ಸ್ಪಷ್ಟವಾಗಿ ಸಣ್ಣ ಸಣ್ಣ ಸಂಗತಿಯನ್ನು ತಿಳ್ಕೊಂಡವನು. ಅವರೆಲ್ಲರ ವ್ಯಕ್ತಿತ್ವವನ್ನು ಅಳೆದು ತೂಗಿ ಅವರಿಗೆ ಶಿಕ್ಷೆ ಕೊಡಬೇಕಾದವನು, ಹಾಗೆ ಅವರಿಗೆ ಸದ್ಗತಿ ಕೊಡಬೇಕಾದವನು. ಅಂಥ ವ್ಯಕ್ತಿಗೆ ನಾನು ಸದ್ಗುಣಿಯಾಗಿದ್ದೇನೆ, ಆದರೆ ನನಗೆ ಸುಖ ಇಲ್ಲ ಇವತ್ತು, ಆದರೆ ಅವರು ದುರ್ಗುಣಿಗಳಾಗಿದ್ದಾರೆ, ಅವ್ರಿಗೆ ಮಾತ್ರ ಎಲ್ಲ ಥರ ಸುಖ ಇದೆ, ಇದು ಯಾಕೆ ಅಂತ ಜನಸಾಮಾನ್ಯರಿಗೆ ಬರುವಂಥ ಪ್ರಶ್ನೆ ಅವನಿಗೆ ಬಂದುಬಿಡುತ್ತೆ. ಅದು ಈ ನಾವೆಲ್ಲರೂ ಕೇಳ್ತಿರ್ತೇವೆ, ಏನು ಮಾಡಿದ್ದೇವೆ ನಾವಿವತ್ತು? ಎಷ್ಟೋ ಜನ ಯಾರ್ಯಾರ್ದ್ರ ಜೊತೆಗೆ ಮಾತಾಡುವಾಗ ನನ್ನೂ ಕೇಳಿದ್ದಾರೆ. ನಿಮಗೂ ಎಲ್ಲರಿಗೂ ಹಾಗೆ ಅನಿಸಿರ್ಬೋದು, ಕೆಲವರಿಗೆ ಅನಿಸದೇ ಇರ್ಬೋದು, ಕೆಲವರಿಗೆ ಅನಿಸಿರ್ಬೋದು. ನಾನೇನು ಮಾಡಿದ್ದೇನೆ ಈ ಜನ್ಮದಲ್ಲಿ? ನಾನು ಯಾರೊಬ್ಬರಿಗೂ ಒಂದು ಸ್ವಲ್ಪವೂ ಕಷ್ಟ ಕೊಟ್ಟಿಲ್ಲ, ಯಾರೊಬ್ಬರಿಗೂ ಕೂಡ ಕೆಟ್ಟ ಮಾತನಾಡಿಲ್ಲ, ಯಾರಿಗೂ ಹಿಂಸೆ ಮಾಡಿಲ್ಲ, ಆದರೆ ನನಗಿಂತ ದುರ್ಗತಿ ಯಾಕೆ ಬಂತು ಅಂತ ಎಷ್ಟೋ ಜನ ಅಂತ ಒಂದು ಪ್ರಶ್ನೆ ಕೇಳ್ತಿರ್ತಾರೆ. ಅವ್ರಿಗೆ ಮಾತ್ರ ಅಂಥ ಸದ್ಗತಿ ಬಂತು ನೋಡ್ರಿ.
ಸಜ್ಜನರಿಗೆ ಎಲ್ಲಾ ಕಾರ್ಯಗಳು ವಿಳಂಬ ಆಗ್ತವೆ, ದುರ್ಜನರಿಗೆ ಮಾತ್ರ ಎಲ್ಲಾ ಕಾರ್ಯಗಳು ಬೇಗ ಬೇಗ ಆಗ್ತವೆ. ಯಾಕೆ? ಇಂಥ ಪ್ರಶ್ನೆ ನಮಗೂ ಎಲ್ಲರಿಗೂ ಬಂದಿರ್ತದೆ. ಆದರೆ ಆ ವಿಳಂಬದ ಹಿಂದಿರುವಂಥ ಒಂದು ಮರ್ಮ, ದೈವಿ ವ್ಯವಸ್ಥೆ, ಅದು ವಿಳಂಬವನ್ನು ಯಾಕೆ ಮಾಡಿದೆ ಅಂತ ನಮ್ಗೆ ಗೊತ್ತಾಗೋದಿಲ್ಲ. ಈ ಇಂಥ ಎಲ್ಲ ಕಥೆಗಳನ್ನು ಕೇಳಿದಾಗ ಆ ಮೂಲಕ ನಾವು ನಮ್ಮ ಮನಸ್ಸಿಗೆ ಒಂದು ಆಟೋ ಸಜೆಷನ್, ಸ್ವಯಂ ಒಂದು ಸಲಹೆಯನ್ನು ಕೊಟ್ಕೋಬೇಕು. ಆ ಮೂಲಕ ನಮಗೆ ಬಂದಿರುವಂಥ ಒಂದು ಆತಂಕವನ್ನು ನಾವು ಪರಿಹಾರ ಮಾಡ್ಕೊಳ್ಬೇಕು. ಇದೆಲ್ಲ ನಿಮ್ಗೆ ಗೊತ್ತಿದ್ದಿದ್ದೆ, ಆದರೂ ಇನ್ನೆಲ್ಲ ಮತ್ತೆ ಯಾಕೆ ಹೇಳ್ತೇನೆ ಅಂತಂದರೆ, ನಮ್ಮ ವ್ಯಕ್ತಿತ್ವಕ್ಕೆ ಬಂದು ಒದಗಿರುವಂಥ ಮಂಕು ಹೋಗಬೇಕು, ಮತ್ತಷ್ಟು ಮನಸ್ಸು ಶುದ್ಧ ಆಗಬೇಕು, ನಿರಾತಂಕ ಆಗಬೇಕು ಅನ್ನೋದಕ್ಕಾಗಿ ಹೇಳ್ತೇನೆ. ಎಷ್ಟೋ ಸರಿ ಇದನ್ನೆಲ್ಲ ಆಲೋಚನೆ ಮಾಡಿದ್ದಿದೆ. ಆ ಒಂದು ವಿಳಂಬ ಅಂತಿದೆಯಲ್ಲ, ಮನುಷ್ಯನ ಕೆಲಸಗಳಲ್ಲಿ ಆಗುವಂಥ ಒಂದು ವಿಳಂಬ. ಸಜ್ಜನರ ಕೆಲಸದಲ್ಲಿ ಯಾವತ್ತೂ ವಿಳಂಬ, ದುರ್ಜನರ ಕೆಲಸ ಎಲ್ಲ ಬೇಗ ಬೇಗ ಆಗ್ತವೆ, ಎಲ್ಲ ಒಳ್ಳೆಯದೇ ಆಗ್ತಿರ್ತದೆ ಅವರಿಗೆ. ಒಂದು ಮಗುವಿಗೆ ವಿಳಂಬ ಯಾಕೆ ಆಗ್ತಿದೆ ಅಂತ ಗೊತ್ತಿರೋದಿಲ್ಲ. ಹಸಿದ ಕೂಡಲೇ ಹೊರಗಿಂದ ಓಡಿ ಬಂದು ಈಗ ನನಗೆ ಆಹಾರ ಕೊಡು ಅಂತ ಕೇಳ್ತದೆ. ಆಹಾರ ತಯಾರು ಮಾಡಲಿಕ್ಕೆ ಅದನ್ನೆಲ್ಲ ಕಲಸಿ, ಅದನ್ನೆಲ್ಲ ಲಟ್ಟಿಸಿ, ಅದನ್ನು ಮತ್ತು ಒಲೆ ಮೇಲೆ ಹಾಕಿ, ಅದನ್ನು ಬೇಯಿಸಿ, ಸುಟ್ಟು, ಅದನ್ನು ತಯಾರು ಮಾಡಿ ಕೊಡೋ ತನಕ ಒಂದಿಷ್ಟು ಕಾಲದ ವಿಳಂಬ ಇದೆಯಲ್ಲ, ಆ ಕಾಲದ ವಿಳಂಬ ಮಗುವಿಗೆ ಅರ್ಥ ಆಗೋದಿಲ್ಲ. ಹೊರಗಿಂದ ಬಂದ ಕೂಡ ನನಗೆ ಇವತ್ತು ಆಹಾರ ಬೇಕು, ಈಗಲೇ ಆಹಾರ ಬೇಕು ಅಂತದವರು. ಆ ಕಾಲದ ವಿಳಂಬವನ್ನು ಅರ್ಥ ಮಾಡ್ಕೊಳ್ಳುವಷ್ಟು ಮಾನಸಿಕ ಪಕ್ವತೆ ಅದಕ್ಕೆ ಬಂದಿರೋದಿಲ್ಲ. ಕೆಲವು ಕಡೆ ವಿಳಂಬ, ಕೆಲವು ಕಡೆ ಅದನ್ನು ಸ್ವೀಕಾರ ಮಾಡುವಂಥ ಶಕ್ತಿಯೇ ಇರೋದಿಲ್ಲ. ಒಂದು ಚಿಕ್ಕ ಮಗುವಿಗೆ ಬಹಳ ಕಠಿಣವಾದಂಥ ವಯಸ್ಕರು ತಗೊಳ್ಳುವಂಥ ಒಂದು ಆಹಾರವನ್ನು ತಿನ್ನಬೇಕು ಅಂತ ಅಪೇಕ್ಷೆ ಇರ್ತದೆ, ಆದರೆ ತಾಯಿ ಅದನ್ನು ಕೊಡ್ತಿರೋದಿಲ್ಲ, ತಾಯಿ ತಂದೆಗಳು ಅದನ್ನು ಕೊಡ್ತಿರೋದಿಲ್ಲ. ಯಾಕೆಂತಂದ್ರೆ ಅದನ್ನು ಕೊಟ್ಟದ್ರಿಂದ ಏನು ದುಷ್ಪರಿಣಾಮ ಆಗ್ತದೆ ಅನ್ನೋದು ತಂದೆ ತಾಯಿಗಳಿಗೆ ಗೊತ್ತಿರ್ತದೆ, ಆ ಮಗುವಿಗೆ ಗೊತ್ತಿರೋದಿಲ್ಲ. ಒಂದು ಸಂಗತಿ ನಮಗೆ ಸಿಗಲೇಬಾರದು, ಇದು ಭಗವಂತನ ಸಂಕಲ್ಪ. ಮತ್ತೊಂದು ಸಂಗತಿ ನಮಗೆ ಸಿಕ್ಕರೂ ಕೂಡ ವಿಳಂಬವಾಗಿ ಸಿಗಬೇಕು. ಅಲ್ಲಿ ತನಕ ನಮ್ಮ ಮನಸ್ಸಿಗೆ ದೇಹಕ್ಕೆ ಬೇಕಾದಷ್ಟು ತರಬೇತಿ, ಒಂದು ತಯಾರಿ ಆಗಬೇಕು. ಇದು ಭಗವಂತನ ವ್ಯವಸ್ಥೆ ಇರ್ತದೆ. ಆದ್ದರಿಂದ ಯಾವ ಕೆಲಸ ವಿಳಂಬ ಆಗಬೇಕು, ಯಾವ ಕೆಲಸ ನಮ್ಮ ಈ ಜನ್ಮದಲ್ಲಿ ಆಗಲೇಬಾರದು, ಅದೆಲ್ಲವನ್ನು ಕೂಡ ಭಗವಂತ ತೀರ್ಮಾನ ಮಾಡಿದ್ದಿದೆ. ಆ ವಿಳಂಬವನ್ನು ನಾವು ತಿಳ್ಕೊಳ್ಬೇಕು. ಆ ವಿಳಂಬವನ್ನು ತಿಳ್ಕೊಂಡ್ರೆ ನಾನು ಸದ್ಗುಣಿ, ನಾನು ಸಜ್ಜನ, ಇದು ಹಿಂದೆಲ್ಲ ಕೆಲಸ ಮಾಡೋದೇನಂದ್ರೆ ದುರಹಂಕಾರ. ನಾನು ಧರ್ಮರಾಜನ ದುರಹಂಕಾರ ಅಂತ ಹೇಳಿ ಹೊರಟಿಲ್ಲ. ನಮ್ಮನ್ನ ನಾವು ಮಾತಾಡ್ತೀವಿ ಈಗ. ಇಲ್ಲ, ನಮಗೇನಾಗಿದೆ, ಎಷ್ಟೋ ಜನ ಈ ಮಾತನ್ನ ಆಡಿದ್ದನ್ನ ನಾನೇ ಕೇಳಿದ್ದೇನೆ. ನನ್ನ ಎದುರಿಗೆ ಆಡಿದ್ದಾರೆ, ಬೇರೆಯವ್ರ ಜೊತೆಗೆ ಆಡಿದ್ದಾರೆ. ನಾವು ಸಜ್ಜನರು, ಸರ್ವೋಪಿ ಮನ್ಯತೆ ಲೋಕಃ ಆತ್ಮಾನಂ ಬುದ್ಧಿವತ್ತರಂ. ಈ ಜಗತ್ತಿನ ನಾನು ಹುಚ್ಚ, ನನಗೇನು ತಿಳುವಳಿಕೆ ಇಲ್ಲ, ನಾನು ಅಧಾರ್ಮಿಕ ಅಂತ ಯಾರು ಹೇಳ್ತಾರೆ? ಏನಿಲ್ಲ. ಇನ್ನೊಬ್ಬರನ್ನೇ ಅಧಾರ್ಮಿಕರು, ಇನ್ನೊಬ್ಬರಿಗೆ ತಿಳುವಳಿಕೆ ಇಲ್ಲ, ಅವರೇ ದಡ್ಡರು, ಅವರೇ ಮೂರ್ಖರು. ನಾವು ಮಾತ್ರ ಎಲ್ಲ ದೃಷ್ಟಿಯಿಂದ ಸರಿಯೇ ಇದ್ದೀವಿ. ಸರ್ವೋಪಿ ಮನ್ಯತೆ ಲೋಕಃ ಆತ್ಮಾನಂ ಬುದ್ಧಿವತ್ತರಂ. ಜಗತ್ತಿನಲ್ಲಿ ಅತ್ಯಂತ ಶ್ರೇಷ್ಠ ಸಜ್ಜನ, ಶ್ರೇಷ್ಠ ಧಾರ್ಮಿಕ ಅಂದ್ರೆ ನಾನು, ಉಳಿದವರೆಲ್ಲ ಅಯೋಗ್ಯರು. ಹೀಗೆ ನಾವು ತಿಳ್ಕೊತಿರ್ತೀವಿ. ಇವನು ಅದನ್ನೇ ಹೇಳ್ತಾನೆ. ಈ ಕಥೆ ಈಗ ಒಂದು 10-15 ವರ್ಷದಿಂದ ಓದಿದಾಗಿಂದ, ನಳಮಹಾರಾಜನ ಕಥೆಗೆ ಪೂರ್ವಭಾವಿಯಾಗಿ ಧರ್ಮರಾಜ ತೋಡ್ಕೊಂಡಂತ ಸಂಕಟ ಮತ್ತೆ ಲೋಮಶರ ಎದುರಿಗೆ ತೋಡ್ಕೊಂಡದ್ದು. ಅಲ್ಲಿ ಬೃಹದಶ್ವರ ಎದುರಿಗೆ, ಇಲ್ಲಿ ಲೋಮಶರ ಎದುರಿಗೆ. ಈ ಕಥೆಗಳನ್ನ ನನಗೆ ಮರಿಲಿಕ್ಕೆ ಸಾಧ್ಯ ಆಗಿಲ್ಲ ಅವತ್ತಿಂದ. ನಾನು ನಿರ್ಗುಣ ಅಲ್ಲ, ಸದ್ಗುಣಿ ನಾನು. ಇದರಿಂದ ಕೆಲಸ ಮಾಡೋದು ದುರಹಂಕಾರ. ಅವರು ದುರ್ಗುಣಿಗಳು, ಅವರಿಗೆ ಎಲ್ಲಾ ಥರದ ಅನುಕೂಲ ಬಂದೋದಾಗಿದೆ. ನನಗೆ ಯಾಕೆ ಬಂದಿಲ್ಲ, ಯಾವಾಗ ಬರೋದಿದೆ ಅನ್ನೋ ಆ ವಿಳಂಬವನ್ನು ಅರ್ಥ ಮಾಡ್ಕೊಳ್ಳಿಕ್ಕೆ ಇವನಿಗೆ ಶಕ್ತಿ ಇಲ್ಲ. ಮನುಷ್ಯ 50 ಆದ್ರೂ, 40 ಆದ್ರೂ, 50, 60, 70, 80 ಎಷ್ಟೇ ಆದ್ರೂ ಅವನು ಯಾವತ್ತೂ ಮಗುವಿನಂತೆ. ಅವನಿಗೆ ಆ ವಿಳಂಬದ ಹಿಂದಿನ ಮರ್ಮವನ್ನು ಅರ್ಥ ಮಾಡ್ಕೊಳ್ಳೋ ಶಕ್ತಿನೇ ಇರೋದಿಲ್ಲ. ಯಾವುದು ನಮಗೆ ಸಿಗಬಾರ್ದು, ಯಾವುದು ವಿಳಂಬದಿಂದ ಸಿಗಬೇಕು, ಅದೆಲ್ಲವನ್ನು ಭಗವಂತನ ಸಂಕಲ್ಪಕ್ಕೆ ಬಿಟ್ಟರೆ ನಮಗದಂತೂ ದುಃಖವೇ ಆಗೋದಿಲ್ಲ. ಆದರೆ ನಾವು ಅದನ್ನು ತಿಳ್ಕೊಳ್ಳೋ ಶಕ್ತಿ ಇಲ್ಲದೆ ಇರೋರು. ಆದ್ದರಿಂದ ಚಿಕ್ಕ ಮಕ್ಕಳನ್ನು ನೋಡಿದಾಗ ಕೂಡಲೇ ಆಹಾರ ಬೇಕು ಅಂತ ಒದ್ದಾಡುವ ಮಕ್ಕಳನ್ನು ನೋಡಿ ತಂದೆ ತಾಯಿಗಳು ಹೇಗೆ ಮರುಕ ಅನಿಸ್ತದೆ, ತಿಳಿಗೇಡಿಗಳು ಅಂತ ಅನಿಸ್ತದಲ್ಲ, ಹಾಗೆ ನಮ್ಮನ್ನು ನೋಡಿ ಯಾವುದೋ ಕೆಲಸ ಇವತ್ತೇ ಆಗಬೇಕು, ಯಾಕಾಗಿಲ್ಲ, ಅವ್ರಿಗಾಯ್ತು ನಮಗಾಗಿಲ್ಲ, ಯಾಕಾಯ್ತು? ಈ ವ್ಯತ್ಯಾಸಕ್ಕೆ ಏನು ಕಾರಣ? ನಾವು ಸಜ್ಜನರು ಇವೆಲ್ಲ ನಮ್ಮ ಮಾತುಗಳನ್ನು ಕೇಳಿ, ನಮ್ಮ ಮೂರ್ಖತನದ ಮಾತುಗಳನ್ನು ಕೇಳಿ ಆ ವ್ಯವಸ್ಥೆ ಹಿಂದಿರುವಂಥ ಪರಾಶಕ್ತಿಗೆ ಏನು ಅನಿಸ್ತಿರ್ಬೇಕು, ಅದು ಸ್ವಲ್ಪ ಮನುಷ್ಯ ಆಲೋಚನೆ ಮಾಡಬೇಕು ಯಾವತ್ತೂ ಕೂಡ. ಯಾವತ್ ಪರಮಭಕ್ತ ಇಷ್ಟು ಭುಜ್ಯತೆ ದುಃಖ ಮುಲ್ಬಣಂ ತಾವನ್ ಮುಕ್ತವು ಸುಖೋದ್ರೇಕ ತತ್ರ ಚೇತ್ ಭಕ್ತಿವರ್ಧನಂ ಅಂತ ಭಾಗವತ ತಾತ್ಪರ್ಯದಲ್ಲಿ ಆಚಾರ್ಯ ಹೇಳುವಂಥ ಒಂದು ಮಾತು. ನಮಗೆ ಕಷ್ಟ ಬಂದಿದೆಯಲ್ಲ, ಆ ಬರುವಂಥ ಕಷ್ಟ ಎಲ್ಲ ತಪಸ್ಸು ಅಂತ ತಿಳ್ಕೊಳ್ಬೇಕು. ಯಾವತ್ ಪರಮಭಕ್ತ ಇಷ್ಟು,
ಭಗವಂತನ ಅತ್ಯಂತ ಶ್ರೇಷ್ಠರಾದ ಭಕ್ತರು ಇರ್ತಾರಲ್ಲ, ಅವರು ಉಲ್ಬಣವಾದ ದುಃಖವನ್ನು ಅನುಭವಿಸ್ತಿರ್ತಾರೆ. ಅದು ಏನು ದುಃಖ ಅನುಭವಿಸ್ತಾರಲ್ಲ, ಎಷ್ಟೆಷ್ಟು ಉಲ್ಬಣವಾದ ದುಃಖವನ್ನು ಅನುಭವಿಸ್ತಾರೋ ಅಷ್ಟಷ್ಟು ಮುಕ್ತಿಯಲ್ಲಿ ಅವರಿಗೆ ಹೆಚ್ಚಿನ ಸುಖ ಇದೆ. ಯಾಕೆಂತಂದ್ರೆ ತತ್ರ ಚೇತ್ ಭಕ್ತಿವರ್ಧನಂ. ಉಲ್ಬಣವಾದ ದುಃಖವನ್ನು ಈ ಸಂಸಾರ ಅವಸ್ಥೆಯಲ್ಲಿ ಅವರು ಅನುಭವಿಸುವಾಗ ಅವರಿಗೆ ಶಾರೀರಿಕವಾದಂತಹ ಮಾನಸಿಕವಾದಂತಹ ಒಂದು ತರಬೇತಿ ಸಿಕ್ಕಿರ್ತದೆ. ಅವರ ಮನಸ್ಸು ಪುಟಕ್ಕಿಟ್ಟಂತಹ ಚಿನ್ನದಂತೆ ಆಗಿರ್ತದೆ, ಶರೀರ ಶುದ್ಧ ಆಗಿರ್ತದೆ. ಹಾಗಾಗಿ ತತ್ತಚೇತ್ ಭಕ್ತಿವರ್ಧನಂ, ಭಗವಂತನಲ್ಲಿ ಹೆಚ್ಚಿನ ಭಕ್ತಿಯನ್ನು ಮಾಡಲಿಕ್ಕೆ ಸಾಧ್ಯ ಆಗಿರ್ತದೆ. ಆ ಮೂಲಕ ಇಲ್ಲಿ ದುಃಖ ಅನುಭವಿಸಿದಷ್ಟು ಅಲ್ಲಿ ಹೆಚ್ಚಿನ ಸುಖ ಅನುಭವಿಸ್ತಾರೆ. ಇದು ದುಃಖದ ಹಿಂದಿನ ಒಂದು ಮರ್ಮವನ್ನ ಭಾಗವತ ತಾತ್ಪರ್ಯ ಒಂದು ಸುಂದರವಾದಂಥ ಶ್ಲೋಕದಲ್ಲಿ ಕೊಟ್ಟಂಥ ಒಂದು ನಿದರ್ಶನ, ಅದನ್ನು ಮರಿಬಾರದು. ಅಂತೂ ಮನುಷ್ಯನಿಗೆ ದೈಹಿಕವಾದಂತಹ ಮಾನಸಿಕವಾದ ಏನೇನು ಕಷ್ಟಗಳು ಬರ್ತಿರ್ತಾವಲ್ಲ, ಆ ಬರೋ ಕಷ್ಟ ಬಂದಾಗ ಅದನ್ನು ಏನು ತಿಳ್ಕೊಳ್ಬೇಕು? ಇದು ತಪಸ್ಸು ಅಂತ ತಿಳ್ಕೊಳ್ಬೇಕು. ತಪಸ್ಸು ಅಂತ ತಿಳ್ಕೊಂಡು ಆ ಬರುವ ಕಷ್ಟಗಳೆಲ್ಲವೂ ಕೂಡ ನಮ್ಮ ಪ್ರಾರಬ್ಧವನ್ನು ಕಳೀಲಿಕ್ಕೆ ಬಂದಿವೆ. ಅದು ಹಾಗೆ ಇದ್ರೆ ಇವತ್ತು ನಮ್ಮ ಕಷ್ಟ ಬರಬಾರ್ದು ಅಂತ ನಾವು ಆಲೋಚನೆ ಮಾಡೋದು ಅಂದ್ರೆ ಏನರ್ಥ? ನಮ್ಮ ಪ್ರಾರಬ್ಧ ಹೋಗಬಾರ್ದು ಅಂತ ಅಭಿಪ್ರಾಯ ಪಟ್ಟಂತೆ. ಪ್ರಾರಬ್ಧ ಹೋಗ್ಬೇಕಲ್ಲ, ನಾವು ಮಾಡಿದ್ದೆಲ್ಲ ಕಳಿಬೇಕಲ್ಲ, ಕಳಿಬಾರ್ದು ಹಾಗೆ ಇಟ್ಕೊಂಡು ಕೂತಿರ್ಬೇಕು ಅಂತಂದ್ರೆ ಇದೆಷ್ಟು ತಿಳಿಗೇಡಿತನದ ಮಾತು. ಮಗುವಿಗೆ ಅದ್ರ ಬಟ್ಟೆ ಹೊಲಸಾಗಿದೆ, ತಾಯಿ ಅದನ್ನು ಒಗೆದು ಕೊಡ್ತೀನಪ್ಪ, ನಾಳೆ ಒಗೆದು ಒಣಗಿಸಿ ಇಸ್ತ್ರಿ ಮಾಡಿ ಕೊಡ್ತೀನಿ, ನಾಳೆ ಹಾಕು ಅಂತಾಳೆ. ಅದು ಕೆಲವು ಬಾರಿ ಅದ್ರ ಸ್ವಭಾವ ಹೇಗಿರ್ತದೆ ಅಂದ್ರೆ, ಬೇಡ ಇನ್ನು ನನಗೆ ಇದೇ ಬೇಕು, ಹೀಗೆ ಇರ್ಬೇಕು ಬಟ್ಟೆ, ಇದನ್ನ ಒಗೆಯೋದು ಬೇಡ, ಇಸ್ತ್ರಿ ಮಾಡೋದು ಬೇಡ, ಒಣಗಿಸೋದು ಬೇಡ ಅಂತ ಹಠ ಮಾಡ್ತಿರ್ತದೆ. ಇದನ್ನ ನೀವೆಲ್ಲರೂ ನಿಮ್ಮ ಜೀವನದಲ್ಲಿ ನೋಡಿರ್ತೀರಿ. ಅದಕ್ಕೆ ಆ ಕ್ಷಣದಲ್ಲಿ ಏನು ಅನಿಸ್ಬಿಡ್ತದೋ ಅದೇ ದೊಡ್ಡದು. ಒಗೆದು ಮಡಿ ಮಾಡಿದಂಥ ಬಟ್ಟೆನ ಹಾಕೊಂಡ್ರೆ ಅದರಿಂದ ಸಿಗುವಂಥ ಅನುಕೂಲಗಳು, ಆನಂದ, ಅದು ಕಲ್ಪನೆಗೆ ಬರೋದಿಲ್ಲ. ಒಂದು ಮನುಷ್ಯ ದುಃಖವನ್ನು ಅನುಭವಿಸುವಾಗ, ಕಷ್ಟ ಅನುಭವಿಸುವಾಗ ಆ ದುಃಖ ಕಷ್ಟ ಏನು ಹೋಗ್ತಿರ್ತದಲ್ಲ, ಹೋಗೋದನ್ನು ನೋಡಿ ಸಂತೋಷ ಪಡಬೇಕು. ಯಾಕಂದ್ರೆ ಕೊಳೆಯಾದ ಬಟ್ಟೆಯನ್ನು ಒಗೆಯುವಾಗ ಎಷ್ಟೆಷ್ಟು ಹೊರಸು ಹೋಗ್ತಿರ್ತದಲ್ಲ. ಕೆಲವು ಬಾರಿ ತಿಂಗಳುಗಟ್ಟಲೆ ಇದ್ದದ ಕೊಳೆ, ಕೆಲವು ಬಾರಿ ವರ್ಷಗಟ್ಟಲೆ ಇದ್ದದ ಕೊಳೆ ಅಂತ ಕೊಳೆ ಹೋಗೋದನ್ನು ನೋಡಿ ಮನುಷ್ಯ ಆನಂದ ಪಡ್ತಾನೆ. ಯಾಕಂದ್ರೆ ಸ್ವಚ್ಛ ಆಗ್ತದೆ ಬಟ್ಟೆ. ಅದರಂತೆ ಮನುಷ್ಯ ತನಗೆ ಬರುವಂಥ ದುಃಖಗಳನ್ನೆಲ್ಲ ನೋಡಿ ನನ್ನ ಈ ಶರೀರವನ್ನ ಮನಸ್ಸನ್ನ ತೊಳ್ಕೊಳ್ಳುವಂಥ ಅವಕಾಶವನ್ನ ದೇವರು ಕೊಟ್ಟಿದ್ದಾನೆ, ಅದಕ್ಕಾಗಿ ನಾನು ಸಂತೋಷ ಪಡಬೇಕು ಅಂತ ಮನುಷ್ಯ ಆಲೋಚನೆ ಮಾಡಬೇಕು. ಇದು ನಮಗೆ ಇರಬೇಕಾದಂಥ ಒಂದು ಅನುಸಂಧಾನ. ಮನುಷ್ಯನ ಮನಸ್ಸಿಗೆ ಶರೀರಕ್ಕೆ ಬರುವಂಥ ಕಷ್ಟಗಳೇನಿವೆಲ್ಲ ಅದು ಬಟ್ಟೆಯ ಕೊಳೆ ಇದ್ದಂತೆ. ಎಷ್ಟು ಅದ್ಭುತವಾದ ಅನುಸಂಧಾನ ಇದು. ಕನಕದಾಸರ ಒಂದು ಹಾಡಿದೆ. ಅದೇನು ಹಾಡು ಅಂದ್ರೆ, ನನ್ನವ್ವ ಕಲ್ಲ ಬಿಡೆ ಈ ಧೋತರ ಚೆನ್ನಾಗಿ ಒಗೆಯಬೇಕು, ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ ಚೆನ್ನಕೇಶವನ ಪ್ರಸಾದಕ್ಕೆ ಒದಗಬೇಕು. ನನ್ನವ್ವ ಕಲ್ಲ ಬಿಡೆ, ಲಕ್ಷ್ಮೀದೇವಿನ ಕುರಿತು ಕನಕದಾಸರು ಹಾಡಿದ ಮಾತು. ಅಂದ್ರೆ ಇದು ಹಿಂದಿನ ಮರ್ಮ ಏನಂದ್ರೆ, ನದಿಗೆ 3-4 ಜನ ಹೆಣ್ಮಕ್ಳು ಬಟ್ಟೆ ಒಗಿಲಿಕ್ಕೆ ಹೋಗಿದ್ದಾರೆ. ಇರೋದು 1-2 ಕಲ್ಲು, ಉಳಿದವ್ರಿಗೆ ಅನುಕೂಲ ಇಲ್ಲ. ನಿಂದೆಲ್ಲ ಒಗೆಯೋದು ಆಯ್ತಲ್ಲ, ನನಗೊಂದು ಸ್ವಲ್ಪ ತುರ್ತಿದೆ, ನಾನು ನನ್ನ ಬಟ್ಟೆಯನ್ನು ಒಕ್ಕೊಂಡು ಹೋಗ್ತೇನೆ. ನನ್ನ ಸೀರೆ, ನನ್ನ ಗಂಡನ ಧೋತ್ರ ಇದೆಲ್ಲ ಆ ಪರಮಾತ್ಮನ ಪೂಜೆಗೆ ಅನುಕೂಲ ಆಗುವಂತೆ ಸ್ವಚ್ಛವಾಗಿ ಇದನ್ನು ಒಗಿಬೇಕಾಗಿದೆ. ಅದೇನಂದ್ರೆ, ಮುನ್ನ ಮಾಡಿದ ಪಾಪ ಕರ್ಮ ಹೋಗುವ ಹಾಗೆ. ಈಗಾಗಲೇ ಬೇಕಾದ ಪಾಪಕರ್ಮ ಮಾಡಿದ್ದೇನೆ, ಅದೆಲ್ಲ ಹೋಗಬೇಕು. ಚೆನ್ನಕೇಶವನ ಪ್ರಸಾದಕ್ಕೆ ಈ ಶರೀರ ನನಗೆ ಒದಗಬೇಕಾಗಿದೆ. ಉಟ್ಟ ಧೋತರವು ಮಾಸಿಹುದು, ಮನದೊಳಗಿರುವ ದುಷ್ಟರು ಐವರುಗಳಿಂದ ಕಷ್ಟ ದುರಿತಗಳು ಬಿಟ್ಟು ಹೋಗುವ ಹಾಗೆ. ಐವರು ಅಂತಂದ್ರೆ ಈ ಸಾಮಾನ್ಯವಾಗಿ ಎಲ್ಲರೂ 6 ಜನ ಅಂತ ಹೇಳ್ತಿರ್ತಾರೆ. ಕಾಮ, ಕ್ರೋಧ, ಲೋಭ, ಮೋಹ, ಮದ, ಮಾತ್ಸರ್ಯ. ಐವರು ಅಂತಂದ್ರೆ ಶಬ್ದ, ಸ್ಪರ್ಶ, ರೂಪ, ರಸ, ಗಂಧ ಅಂತ 5 ವಿಷಯಗಳೇನಿವೆ ಅದನ್ನ ನಮಗೆ ಉಣಿಸಿ ನಮ್ಮನ್ನ ದುಃಖಕ್ಕೀಡು ಮಾಡುವಂತ ದುಷ್ಟಶಕ್ತಿಗಳು. ಅವರು ಐವರು ಅಂತ ತಿಳ್ಕೋಬೇಕು. ಕಷ್ಟ ದುರಿತಗಳು ಬಿಟ್ಟು ಹೋಗುವ ಹಾಗೆ ಆ ಧೋತ್ರವನ್ನ ಕುಕ್ಕಿ ಒಗಿಬೇಕಾಗಿದೆ. ಎಷ್ಟು ಹೊಲಸು, ಎಷ್ಟು ಕೊಳೆ ಅದ್ರಲ್ಲಿ ತುಂಬಿದೆಯೋ. ಕನಕದಾಸರಿಗೆ ಬ್ರಾಹ್ಮಣರು ಹುಟ್ಟಂತ ಧೋತ್ರಗಳು, ಮಡಿಗಳು, ಅದನ್ನು ನೋಡಿ ಇದು ಹೊಲಸು ಅಂತ ಅನ್ಸಿರ್ಬೇಕು. ಹಾಗೆ ಅವ್ರ ಮನಸ್ಸು, ಅವ್ರ ಶರೀರ ಅದು ಕೂಡ ಎಷ್ಟು ಕೊಳೆ ಕಟ್ಟಿ ಜಿಡ್ಡುಗಟ್ಟಿ ಹೋಗಿದೆ ಅಂತ ಅನ್ನೋದನ್ನ ಅವರಿಗೆ ಬೇಸರ ಅನಿಸಿರ್ಬೇಕು. ಅದೊಂದು ಮಾತದು. ಮುಟ್ಟಿ ಜಲದೊಳು ಗಟ್ಟಿಯಾಗಿ ಒಗೆಯಬೇಕು, ವೇದವನ್ನು ಓದಬೇಕು, ಮನದೊಳಗಿನ ಭೇದವ ಕಳೆಯಬೇಕು, ಸಾಧಾರಣೆಯಿಂದ ತಿಳಿದು ನಿಶ್ಚಯವಾಗಿ ಕ್ರೋಧ ಕರ್ಮಗಳೆಲ್ಲ ಬಿಟ್ಟು ಹೋಗುವ ಹಾಗೆ. ವೇಲಾಪುರದ ಚನ್ನಕೇಶವನ ಸೇವೆಗೆ ಆಲಸ್ಯವನ್ನು ಮಾಡದೆ ದ್ವಾರಪಾಲಕನಾಗುವೆ, ನೀಲಕುಂತಳೆ ಕಲ್ಲ ಬಿಟ್ಟು ಆ ಕಡೆ ಸಾಗೆ. ನಾನು ಭಗವಂತನ ದ್ವಾರಪಾಲಕ ಆಗಬೇಕಾಗಿದೆ. ಭಗವಂತನ ದ್ವಾರಪಾಲಕ ಆಗಬೇಕಾದ್ರೆ ಬೇಕಾಬಿಟ್ಟಿಯಾಗಿ ಹೊಲಸು ಬಟ್ಟೆಗಳನ್ನು ಉಟ್ಕೊಂಡು ಅಲ್ಲಿ ಹೋಗುವಂತಿಲ್ಲ.
ಸ್ವಚ್ಛವಾದ ಶುದ್ಧವಾದ ಮನಸ್ಸು ಶರೀರ ಇದರಿಂದ ಭೂಷಿತನಾಗಿ ನಾನು ಅಲ್ಲಿ ಹೋಗಬೇಕು. ನೀಲಕುಂತಳೆ, ನೀಲವಾದ ಕೂದಲುಳ್ಳಂಥ ಲಕ್ಷ್ಮೀದೇವಿಯೇ, ಕಲ್ಲು ಬಿಟ್ಟು ಆ ಕಡೆ ಸಾಗೆ. ನಿನ್ನ ಬಟ್ಟೆ ಬರೆ ನಿನ್ನ ಶರೀರ ಮನಸ್ಸೆಲ್ಲ ಶುದ್ಧವಾಗಿ ಹೋಗಿದೆ, ನಿನಗೇನು ಕಲ್ಲಿನ ಅವಶ್ಯಕತೆ ಇಲ್ಲ. ನಮಗೊಂದು ಸ್ವಲ್ಪ ಬಿಡು ಆ ಕಲ್ಲನ್ನು, ನಾವು ಒಗೆದು ನಮ್ಮ ಶರೀರ ಮನಸ್ಸುಗಳನ್ನು ಶುದ್ಧ ಮಾಡ್ಕೋತೀವಿ ಅಂತ ಕನಕದಾಸರು ಒಂದು ಹಾಡಿದ ಮಾತು. ನಮಗೆ ಧರ್ಮಶಾಸ್ತ್ರಗಳನ್ನು ಬಹಳ ಅವಸರವಾಗಿ ಕೇಳುವಂಥ ಒಂದು ತುರ್ತು. ಆದ್ರಿಂದ ನಳಮಹಾರಾಜನ ಕಥೆಯಿಂದ, ಧರ್ಮರಾಜನ ಕಥೆಯಿಂದ ದೊರೆಯಬೇಕಾದಂಥ ಒಂದು ಸಂದೇಶ ನಮಗೆ ದೊರೆಯದೆ ಹೋಗುವಂಥ ಒಂದು ಅಪಾಯ ಇದೆ. ಅದಕ್ಕೆ ಅದನ್ನು ವಿಸ್ತಾರವಾಗಿ ಕೇಳಿ ಮನುಷ್ಯನ ಮನಸ್ಸಿನ ಮೇಲೆ, ಶರೀರದ ಮೇಲೆ ಅದು ಏನು ಪರಿಣಾಮ ಬೀರಬೇಕು ಅಂತ ಅನ್ನೋದನ್ನು ನಾವೊಂದು ಬಾರಿ ಹೀಗೆ ಕೇಳಿದರೆ ಅವು ನಮ್ಮ ಜೀವನಕ್ಕೊಂದು ದಾರಿದೀಪ ಆಗ್ಲಿಕ್ಕೆ ಸಾಧ್ಯ ಅಂತ ಅನ್ನೋದನ್ನು ತಿಳ್ಕೊಳ್ಬೇಕು. ಕೇವಲ ಒಂದು 10-15 ಅಧ್ಯಾಯಗಳಿಂದ ಬಂದಿತ್ತು. ನಿನಗಿಂತ ದೊಡ್ಡ ದುಃಖಿಗಳು ಜಗತ್ತಿನಲ್ಲಿದ್ದಾರೆ ಅಂತ ಅವ್ರು ಹೇಳಿದ್ರು. ಇವನು ಅದನ್ನು ಮರ್ತ. ನನ್ನಷ್ಟು ದುಃಖಿಗಳು ಯಾರೂ ಇಲ್ಲ, ಅದರಂತೆ ನನ್ನಷ್ಟು ಸದ್ಗುಣಿಯೂ ಯಾರೂ ಇಲ್ಲ, ಆದರೆ ನನಗಿಂತ ದುಃಖ ಬಂತು, ಅವರಿಗೆ ಎಲ್ಲ ಸದ್ಗತಿವಾಗಿದೆ, ನನಗೆ ಯಾಕೆ ಹೀಗಾಯಿತು ಅನ್ನೋ ಒಂದು ಪ್ರಶ್ನೆ. ಅದಕ್ಕೆ ಅವ್ರು ಉತ್ತರ ಕೊಟ್ಟರು, ನೀನು ಸಣ್ಣವನಪ್ಪ, ನಿನಗೆ ಗೊತ್ತಿಲ್ಲ ಅದೆಲ್ಲ, ನಾನು ನಿನಗಿಂತ ದೊಡ್ಡವನು. ಯೋಗ್ಯತೆಯ ದೃಷ್ಟಿಯಿಂದ ಧರ್ಮರಾಜನೇ ಆ ಋಷಿಗಳಿಗಿಂತ ದೊಡ್ಡವನು ಇದ್ದಿರಬಹುದು. ಆತ ಮೂಲತಃ ಯಮಧರ್ಮ. ಆದರೆ ಈ ಮನುಷ್ಯನ ಶರೀರದಲ್ಲಿ ಆತ ಬಂದು ಸಿಲುಕಿರೋದ್ರಿಂದ ಮಾನುಷಾನ್ನ ಭೋಜನಾತ್ ಮಾನುಷ ಸಂಪರ್ಕಾತ್, ಈ ಮನುಷ್ಯನ ಈ ಸವಾಸ ಎಷ್ಟು ಕೆಟ್ಟದು ಅಂತಂದ್ರೆ, ಇಲ್ಲಿ ಉಂಡ ಅನ್ನ, ಇಲ್ಲಿ ಮನುಷ್ಯರ ಸಂಪರ್ಕ, ಇಲ್ಲಿ ಪ್ರಭಾವಕ್ಕೊಳಗಾಗಿ ಎಂಥೆಂಥ ಮಹಾಜ್ಞಾನಿಗಳ ಜ್ಞಾನ ಎಲ್ಲ ಭ್ರಷ್ಟಾಗಿ ಹೋಗ್ತದೆ. ಮನುಷ್ಯರು ಆಡುವಷ್ಟು ಕ್ಷುಲ್ಲಕವಾಗಿ ಅವರು ಮಾತಾಡ್ತಾರೆ. ಆದ್ರಿಂದ ನೀನು ಆ ಥರ ದುಃಖ ಮಾಡಬೇಕಾದ ಕಾರಣ ಇಲ್ಲ. ನಿನ್ನಂಥ ಎಷ್ಟೆಷ್ಟೋ ಜನ ರಾಜರನ್ನ, ಎಷ್ಟೆಷ್ಟೋ ಜನ ದೈತ್ಯರನ್ನ, ಎಂತೆಂಥ ದೇವತೆಗಳನ್ನು ನಾನು ನೋಡಿದ್ದೇನೆ. ಅವರು ಏನೇನು ಮಾಡಿದ್ರು, ಕೊನೆಗೆ ಏನೇನು ಅನುಭವಿಸಿದ್ರು ಅನ್ನೋದನ್ನೆಲ್ಲ ನೋಡಿದ್ದೇನೆ. ಅದಕ್ಕೆ ನಾನು ಸಾಕ್ಷಿ. ಆ ಲೋಮಶ ಋಷಿಗಳು ಹೇಳಿದರು. ವಸ್ತುತಃ ಅದು ಲೋಮಶರೊಳಗೆ ನಿಂತ್ಕೊಂಡು ಆಡುವಂತಹ ವೇದವ್ಯಾಸರ ಮಾತದು. ಭಗವಂತ ಸತ್ಯವನ್ನು ಕಾಣ್ತಾನೆ, ಅದು ವಿಳಂಬವಾಗಿ ಕಾಣ್ತಾನೆ. ಗಾಡ್ ಸೀಸ್ ದ ಟ್ರೂತ್ ಬಟ್ ವೇಟ್ಸ್ ಅಂತ ಟಾಲ್ಸ್ಟಾಯ್ ಮಾತೇನಿದೆಯಲ್ಲ, ಲೋಮಶರೊಳಗೆ ನಿಂತು ವೇದವ್ಯಾಸರ ಆಡುವಂಥ ಮಾತದು. ಅವನಿಗೆ, ಆ ವೇದವ್ಯಾಸರಿಗೆ, ಭಗವಂತನಿಗೆ ಪ್ರತಿಯೊಂದು ಜೀವದ ಪೂರ್ವಾಪರ ಎಲ್ಲ ಗೊತ್ತು. ಯಾವುದರ ಸ್ವಭಾವ ಎಂಥದನ್ನು ಗೊತ್ತು, ಅದು ಯಾವ ಕಲ್ಪದಲ್ಲಿ ಸೃಷ್ಟಿಗೆ ಬಂತು, ಯಾವ ಕರ್ಮವನ್ನು ಮೊದಲು ಹೇಗೆ ಮಾಡಿತು, ಅದರ ಪರಿಣಾಮವಾಗಿ ಏನು ಅನುಭವಿಸ್ತು, ಮತ್ತೆ ಯಾವ ಜೀವ ಸದ್ಗತಿಗೆ ಹೋಗಬೇಕಾದ್ರೆ ಏನೇನು ಕೆಲಸವನ್ನು ಮಾಡಿತ್ತು, ಆ ಕರ್ಮ, ಅದರ ಪರಿಣಾಮ, ಇದೆಲ್ಲ ಅತ್ಯಂತ ಸ್ಪಷ್ಟವಾದ ಚಿತ್ರಣ ಇರುವಂಥ ವ್ಯಕ್ತಿ ಅಂದರೆ ಆ ವೇದವ್ಯಾಸ, ಪುರಾಣ ಋಷಿ. ಆತ ಲೋಮಶರ ಒಳಗೆ ನಿಂತು ಆಡಿಸಿದ ಮಾತು ಅಂತ ಅನ್ನೋದನ್ನು ನಾವಲ್ಲಿ ಮನಗಾಣಬೇಕು. ಹೀಗೆ ಅವರು ಅವನಿಗೆ ಸಮಾಧಾನ ಹೇಳಿದರು, ನೀನೇನು ದುಃಖ ಪಡಬೇಕಾಗಿಲ್ಲ, ಮುಂದೆ ನೀನು ಸದ್ಗತಿಯನ್ನು ಪಡ್ಕೊಳ್ಳುವವನಿದ್ದಿ ಅಂತ ಅವರು ಹೇಳಿದ್ರು ಅನ್ನೋರಿಗೆ 92ನೇ ಅಧ್ಯಾಯ, ಇದು ವನಪರ್ವದ್ದು, ಅದು ಸಮಾಪ್ತಿಯನ್ನು ಕಂಡಿದೆ.